ಹಾಯ್ ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್. ಫ್ರೆಂಡ್ಸ್, ನಾನು ನೋಡಿ ಇಲ್ಲಿ ಸೂಪರಾಗಿರುವಂಥ ಒಂದು ಬೇಳೆ ರಸಮ್ನ ಮಾಡಿದ್ದೀನಿ. ಮದುವೆ ಮನೆ ಶೈಲಿಯಲ್ಲಿ ಮಾಡ್ತಾರಲ್ಲ, ಮದುವೆ ಮನೆಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ, ಅದೇ ರೀತಿ ಇದೆ ಈ ರಸಮ್ಮು. ನೀವು ಮಾಮೂಲಿ ಸಾರು ಮಾಡಿ ಮಾಡಿ ಬೋರ್ ಆದಾಗ ಈ ಥರ ರಸಮ್ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗೂ ಆಗುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಅನ್ನ ರಸಮ್ ಇದ್ದರೆ ಅದ್ರ ಜೊತೆಗೆ ಹಪ್ಪಳ ಇದ್ದರೆ ಸೂಪರಾಗಿರುತ್ತೆ. ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳಿ. ಅದಕ್ಕೆ ನಾನು 1 ಕಪ್ ಆಗುವಷ್ಟು ಬೇಳೆ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ನೋಡಿ, ನಿಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ನಾನು 3 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಉದ್ದ ಉದ್ದ ಹೆಚ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. 3 ಕಪ್ಪು ನೀರು ಹಾಕೋತಾ ಇದ್ದೀನಿ ನಾನು. ನೋಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಕುಕ್ಕಿಂಗ್ ಆಯಿಲು. ಇದನ್ನು ನೋಡಿ, ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ನ ಕೂಗಿಸ್ಕೊಳ್ಳಿ. ನಾನಿಲ್ಲಿ 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಬೇಳೆ ಬೇಯೋ ತನಕ ಒಂದು ಮಿಕ್ಸರ್ ಜಾರ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ನೋಡಿ, 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಮೆಣಸು ಹಾಕ್ಕೊಳ್ಳಿ. 1 ದಪ್ಪದ ಬೆಳ್ಳುಳ್ಳಿ, ಸಿಪ್ಪೆಯನ್ನು ಬಿಡಿಸ್ಬೇಡಿ, ಹಾಗೆ ಹಾಕಿ. ಬೆಳ್ಳುಳ್ಳಿ ಹಾಕಿ ನಂತರ ನೋಡಿ, ಗುಂಟೂರು ಮೆಣಸಿನ್ಕಾಯಿ, ನಾನಿಲ್ಲಿ 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಯೋದಕ್ಕೂ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ, ಅದಕ್ಕೆ 4 ಬ್ಯಾಡಗಿ ಮೆಣಸಿನ್ಕಾಯಿ. ನೋಡಿ, ಒಂದು 2-3 ಇಂಚಷ್ಟು ಶುಂಠಿ ಹಾಕೋತಾ ಇದ್ದೀನಿ. ನೋಡಿ, ಇದೆಲ್ಲ ಜೀರ್ಣಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಹುಣಸೆಹಣ್ಣು ಒಂದು ಗೋಲಿ ಗಾತ್ರಷ್ಟು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫಸ್ಟು ಒಂದು ಸಲ ಪೌಡ್ರ್ ಮಾಡ್ಕೊಳ್ಳಿ, ಪೇಸ್ಟ್ ಥರ. ನೀರು ಹಾಕೋಬೇಡಿ. ನೋಡಿ, ಈ ಥರ ತರಿ ತರಿಯಾಗೇ ಇರಬೇಕು ಪೇಸ್ಟು, ತುಂಬ ಫೈನ್ ಪೇಸ್ಟ್ ಮಾಡ್ಕೊಬೇಡಿ. ನೋಡಿ, ಇಲ್ಲಿ ಬೇಳೆ ಬೆಂದಿದೆ. ತುಂಬ ಪೇಸ್ಟ್ ಥರ ಆಗಬೇಕು ಬೇಳೆ, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ನೋಡಿ, ಈಗ ನಾನು ಟೊಮೆಟೊನೆಲ್ಲ ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಯಾಕಂದ್ರೆ ಟೊಮೆಟೊನ ನಾವು ಕಟ್ ಮಾಡಿ ಹಾಕಿಲ್ವಲ್ಲ ತುಂಬ ಸಣ್ಣದಾಗಿ. ಈಗ ಆ ಟೊಮೊಟೊನೆಲ್ಲ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬೇಳೆ ಬೇಯಬೇಕು. ನೋಡಿ, ಪೇಸ್ಟ್ ಥರ ಇರಬೇಕು ಬೇಳೆ, ಇಲ್ಲಾಂದರೆ ಸಾರು ಟೇಸ್ಟ್ ಕೊಡಲ್ಲ ಅದಕ್ಕೆ. ನೋಡಿ, ಈಗ ನಾನು ಟೊಮೆಟೊನೆಲ್ಲ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಸ್ವಲ್ಪ ಆರಿದ ಮೇಲೆ ರುಬ್ಕೊಳ್ಳಬೋದು. ಅದು ಆರೋ ತನಕ ಲೇಟ್ ಆಗುತ್ತೆ ಅಂತಂದರೆ ನೋಡಿ, ಈ ರೀತಿ ಸೌಟಲ್ಲೇ ಮಾಡ್ಕೊಬೋದು, ಇಲ್ಲಾಂದರೆ ಸ್ಮ್ಯಾಶರಲ್ಲಿ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ಮೇಲೆ ನೋಡಿ, ನಾನು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿಲಿ ಚಿಟಪಟ ಅನ್ನಬೇಕು, ಹಾಗೆ ಇದ್ದರೆ ಅದು ಸಾಸಿವೆ ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪ ಇಂಗು ಹಾಕ್ಕೊಂಡೆ. ಈಗ ನಾನು ಇಂಗು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಹಾಗೆ ಇಲ್ಲಿ ನೋಡಿ, ನಾನು ಬೆಳ್ಳುಳ್ಳಿನ ಒಂದು 4ರಿಂದ 5 ಎಸಳು ಜಜ್ಜಿ ಹಾಕೋತಾ ಇದ್ದೀನಿ. ಅದೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ಈಗ ನೀವೇನು ಪೇಸ್ಟ್ ಮಾಡಿದ್ರಲ್ಲ ಅದನ್ನು ಹಾಕ್ಕೊಳ್ಳಿ. ನಾವು ಎಲ್ಲ ಹಸಿದೇ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ ಅದನ್ನು. ಹಾಗೆ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೊಳ್ಳಿ. ನೋಡಿ, ನೀರು ಹಾಕಿಲ್ಲ ನಾನು, ಅದರಲ್ಲಿ ಪೇಸ್ಟಲ್ಲಿರೋ ನೀರೇ ಬಿಡ್ತು ಅಲ್ಲಿ. ನೋಡಿ, ಈ ರೀತಿ ಹಸಿ ಹಸಿ ಸ್ವಲ್ಪ ಸ್ಮೆಲ್ಲು ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಸ್ಮ್ಯಾಶ್ ಮಾಡಿದ್ನಲ್ಲ ಆ ಟೊಮೆಟೊನ ಹಾಕ್ಕೊಂಡೆ. ಅದನ್ನು ಸ್ವಲ್ಪ ಚೆನ್ನಾಗಿ ಮಸಾಲೆ ಥರ ಬಂತು. ನೋಡಿ, ಈಗ ರಸಮ್ದಲ್ಲಿ ಮಸಾಲೆ ಥರ ಪೇಸ್ಟು, ಈ ರಸಮ್ ಪೇಸ್ಟ್ ಅಂತಲೇ ಹೇಳ್ತಾರೆ ಇದನ್ನು. ನೋಡಿ, ಈಗ ನಾವು ಬೇಯಿಸಿಟ್ಟಿದ್ವಲ್ಲ ಬೇಳೆ, ಆ ನೀರನ್ನ ಅದಕ್ಕೆ ಹಾಕ್ಕೋಬೇಕು. ಸ್ವಲ್ಪ ತಿರುಗಿಸ್ಕೊಳ್ಳಿ. ಸ್ವಲ್ಪ ನಿಮಗೆ ಗಟ್ಟಿನೇ ಬೇಕು ಅಂದರೆ ಮತ್ತೆ ನೀರು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಸ್ವಲ್ಪ ಇನ್ನೂ ತೆಳ್ಳ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿ ಸಾಂಬಾರನ್ನ ನೀವು ಬೇಳೆ ರಸಮ್ನ ಮಾಡಿಕೊಂಡ್ರೆ ನೋಡಿ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಉಪ್ಪಿನಕಾಯಿ ಹಪ್ಪಳದ ಜೊತೆ ತಿಂತಾಯಿದ್ರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾನೇ ತಿನ್ಬೋದು.
ನೋಡಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪೆ ಹಾಕ್ಕೊಳ್ಳಿ. ಮತ್ತೊಮ್ಮೆ ತಿರುಗಿಸ್ಕೊಂಡು ಇದನ್ನು ಒಂದು 10ರಿಂದ 15 ನಿಮಿಷ ಮಳ್ಳೋದಕ್ಕೆ ಬಿಟ್ಬಿಡಿ ಅದನ್ನು. ನೋಡಿ ಇಲ್ಲಿ ಯಾವುದೇ ರೀತಿ ನಾನು ರಸಮ್ ಪೌಡ್ರು ಏನು ಯೂಸ್ ಮಾಡಿಲ್ಲ. ಎಲ್ಲ ಮನೆಯಲ್ಲಿರೋಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಾನು ಒಂದು ಬೇಳೆ ರಸಮ್ ಮಾಡಿದ್ದೀನಿ. ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಆಲ್ಮೋಸ್ಟ್ ರೆಡಿ ಆಯಿತು ಬೇಳೆ ರಸಮು. ನೀವು ಒಂದು 15ರಿಂದ 20 ನಿಮಿಷದವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಬೇಕು ಇದನ್ನು. ನೋಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.